ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಸಂಜೆ 4 ಗಂಟೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಅಂದರೆ ಇವತ್ತು ನಾವು ಫ್ಯಾಮಿಲಿ ಸಮೇತ ಅಪ್ಪ, ಅಮ್ಮ, ನಾನು, ಹುಡುಗರು, ನಮ್ಮ ಯಜಮಾನ್ರು ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ. ದಾರಿನಲ್ಲಿ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಹೋಗ್ತಿರೋ ದೇವಸ್ಥಾನ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ. ಅಲ್ಲಿ ಇವತ್ತು ರಥೋತ್ಸವ ಇತ್ತು. ಅದಕ್ಕೋಸ್ಕರ ಅಂತ ಹೇಳಿ ಹೋಗೋಣ ಅಂತ ರೆಡಿ ಆದ್ವಿ. ಬಟ್ ಬೆಳಿಗ್ಗೆಯಿಂದ ಕೆಲಸಗಳು ಜಾಸ್ತಿ ಇತ್ತು. ಅದಕ್ಕೋಸ್ಕರ ಸಂಜೆ 4 ಗಂಟೆಲಿ ಹೊರಟ್ವಿ. ಅಂದರೆ ಬೆಳಿಗ್ಗೆ 11 ಗಂಟೆನಲ್ಲೇ ರಥೋತ್ಸವ ಶುರುವಾಗಿ ಮುಗಿದು ಹೋಗಿತ್ತು. ಸಂಜೆ 4 ಗಂಟೆನಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ತೇರಿಗೆ ಅಲ್ಲೇ ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ದನಗಳ ಜಾತ್ರೆ ಕೂಡ ನಡೀತಾ ಇತ್ತು. ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಫೋಟೋ ತೆಗೆಸ್ಕೊತಿದ್ದಾರೆ ದನಗಳ ಜೊತೆ ನಿಂತ್ಕೊಂಡು. ಎಷ್ಟು ಥರ ದನಗಳು ಬಂದಿತ್ತು ಅಂತಂದರೆ ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ದನಗಳ ಜಾತ್ರೆ ಅಂದರೆ ಚಿಕ್ಕದೇನಲ್ಲ, ಎಷ್ಟು ಖಾಲಿ ಜಾಗ ಇದೆ ಅಲ್ಲಿ ಸುತ್ತ ಅಂತಂದರೆ ತುಂಬ ಜಾಗ ಇದೆ. ಸುಮಾರು ಒಂದು ಎಷ್ಟು ಏರ್ಗಳು ಬಂದಿದ್ದು ಅಂತಂದರೆ ಒಂದು 200-300 ಏರ್ಗಳೇ ಇದ್ವೇನೋ, ಲೆಕ್ಕ ಹಾಕಲಿಲ್ಲ. ಆದರೆ ಎಲ್ಲ ದೊಡ್ಡ ದನಗಳು, ಚಿಕ್ಕದು, ಅದರಲ್ಲಿ ಕರುಗಳು ಎಲ್ಲ ಇದ್ವು. ನಾನು ಕೂಡ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡೆ. ದನಗಳು ಅಂದರೆ ಯಾರಿಗೆ ಪ್ರೀತಿ ಇರಲ್ಲ. ನಮ್ಮ ಯಜಮಾನ್ರಿಗಂತೂ ದೊಡ್ಡ ದನಗಳು ಅಂದರೆ ತುಂಬಾ ಇಷ್ಟ. ಅವರು ಮದುವೆಗೂ ಮೊದಲೇ ದೊಡ್ಡ ದನಗಳನ್ನ ಕಟ್ತಾ ಇದ್ರಂತೆ. ಈಗ ಅದಕ್ಕೆಲ್ಲ ಅವಕಾಶಗಳು ಆಗ್ತಿಲ್ಲ ಒಟ್ಟಿನಲ್ಲಿ. ಆದ್ರೂ ಅವ್ರಿಗೆ ದನಗಳು ಅಂದರೆ ತುಂಬಾ ಪ್ರೀತಿ. ಎಷ್ಟು ಕೇರ್ ಮಾಡ್ತಾರೆ ಅಂದರೆ ಮಕ್ಳುಗಳನ್ನ ನೋಡ್ಕೋತಾರಲ್ಲ ಆ ರೀತಿ ಕೇರ್ ಮಾಡ್ತಾರೆ. ಮತ್ತು ಮುಂದೆ ಯಾವಾಗಾದ್ರೂ ಅವಕಾಶಗಳು ಸಿಕ್ಕಿದಾಗ ಅವ್ರಿಗೆ ದನಗಳು ಕಟ್ಟಬೇಕು ಅಂತ ತುಂಬಾ ಇಷ್ಟ ಇದೆ. ನೋಡೋಣ ಯಾವಾಗಾದರೂ ಅವಕಾಶ ಸಿಗ್ಬೋದೇನೋ. ನೋಡಿ ದೇವಸ್ಥಾನದಲ್ಲಿ ರಥೋತ್ಸವ ಮುಗ್ದಿತ್ತು. ಆಗಲೇ ತೇರನ್ನ ತೊಗೊಂಡು ಬಂದು ಒಂದು ದೇವಸ್ಥಾನದ ಮುಂದೆಗಡೆ ನಿಲ್ಲಿಸಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ದನಗಳನ್ನ ತೊಗೊಂಡೋಗಿ ಅಲ್ಲಿ ದೇವ್ರ ಸುತ್ತ ಎಲ್ಲ ಸುತ್ತಿಸ್ಕೊಂಡು ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊತಾಯಿದ್ರು. ನಾವು ಕೂಡ ಒಂದು ಸ್ವಲ್ಪ ಹೊತ್ತು ನಿಂತು ಎಲ್ಲನೂ ನೋಡಿದ್ವಿ. ಮುಂದೆ ಬಂದರೆ ಮುಂದೆ ಕೂಡ ಅಷ್ಟೇ ದನಗಳಿದ್ದವು. ಎಷ್ಟು ಇದ್ದವು ಅಂತಂದರೆ ನಾವು ಕಾರ್ ನಿಲ್ಸಿದ್ದರಿಂದ ದೇವಸ್ಥಾನ ಅದ್ರ ಸುತ್ತ ತುಂಬ ಜಾಸ್ತಿನೇ ದನಗಳಿದ್ದವು. ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಸುಮಾರು ಒಂದು 2 ಗಂಟೆ ಟೈಮ್ ಬೇಕಿತ್ತು, ಅಷ್ಟು ದನಗಳನ್ನ ಕಟ್ಟಿದ್ರು. ಅಂದರೆ ಇದು ಜಾತ್ರೆಯಲ್ಲಿ ದನಗಳನ್ನ ಮಾರಾಟ ಮಾಡ್ತಾರೆ ಮತ್ತು ತಗೊಳ್ಳೋರು ತಗೋತಾರೆ. ಹಾಗೆ ಅಲ್ಲಿ ದನಗಳ ಜೊತೆಯಲ್ಲಿ ಒಂದು ಚಿಕ್ಕ ಟಗರು ಮರಿನೂ ತೊಗೊಂಡು ಬಂದಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಅದಕ್ಕೆ ಹಾರ ಎಲ್ಲ ಹಾಕಿ ದೇವಸ್ಥಾನದ ಎದುರುಗಡೆನೇ ಅದನ್ನು ಕಟ್ಟಾಕಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಅದೆಲ್ಲ ಆದಮೇಲೆ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬೆಟ್ಟನ ಹತ್ತುತ್ತಾ ಇದ್ದೀವಿ. ನಾನು, ಅಮ್ಮ, ಹುಡುಗರು ಎಲ್ಲರೂ ಹತ್ತಿದ್ವಿ. ಅಂದರೆ ಸುಮಾರು ಮೆಟ್ಲುಗಳಿದೆ. ಒಂದಷ್ಟು ದೂರ ಹತ್ತಿದ್ರೆ ಮೇಲ್ಗಡೆ ದೇವಸ್ಥಾನ ಸಿಗುತ್ತೆ. ಇದು ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲೇ ಬಲಗಡೆ ನೋಡಿ ಆಂಜನೇಯನ ದೇವಸ್ಥಾನ ಕೂಡ ಇದೆ. ಆ ಕಡೆಯಿಂದ ಬರ್ತಾ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೋದು. ಈ ಕಡೆಯಿಂದ ಡೈರೆಕ್ಟು ಮೇಲ್ಗಡೆ ಇರೋ ದೇವಸ್ಥಾನಕ್ಕೆ ಹೋಗೋದು ನಾವು. ಅಂದರೆ ಇಲ್ಲಿ ಶ್ರಾವಣದಲ್ಲಿ ಕೂಡ ಜಾತ್ರೆ ನಡೆಯುತ್ತೆ. ಎಷ್ಟು ಗ್ರ್ಯಾಂಡಾಗಿರುತ್ತೆ ಅಂದರೆ 4 ವಾರ ಶ್ರಾವಣ ಶನಿವಾರ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ನೋಡಿ ದೇವಸ್ಥಾನದಲ್ಲಿ ಕಂಬಗಳಿಗೆಲ್ಲ ಕಬ್ಬು ಮತ್ತು ಮುಸ್ಕಿನ ಜೋಳ, ಹೂವು ಮತ್ತು ಬಾಳೆಕಂದಲ್ಲಿ ಮುಂದೆಗಡೆ ಬರುತ್ತಲ್ಲ ಹೂವು, ಅದರಿಂದ ಅಲಂಕಾರ ಮಾಡಿದರು. ನೋಡೋಕ್ಕಂತೂ 2 ಕಣ್ಣು ಸಾಲ್ತಾ ಇರಲಿಲ್ಲ. ದೇವಸ್ಥಾನ ಪೂರ್ತಿನ ಹೂವಿಂದನೇ ಅಲಂಕಾರ ಮಾಡಿದರು. ಮೇಲ್ಗಡೆ ಎಲ್ಲ ನೋಡಿ ಸೀಲಿಂಗ್ ಕೂಡ ಎಷ್ಟು ಚೆನ್ನಾಗಿ ಹೂವಲ್ಲೇ ಅಲಂಕಾರ ಮಾಡಿದರು ಅಂದರೆ ಅಷ್ಟು ಖುಷಿ ಆಗ್ತಿತ್ತು. ದೇವಸ್ಥಾನದೊಳಗಡೆ ಬಂದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೊದಲಿಗೆ ನಾವು ಅರ್ಚನೆ ಮಾಡಿಸ್ಬಿಡೋಣ ಅಂತ ಮನೆಯವ್ರ ಹೆಸರೆಲ್ಲ ಹೇಳಿ ದೇವ್ರ ಹತ್ರ ಅರ್ಚನೆ ಮಾಡಿಸ್ಕೊಂಡೆ. ಇದಾದಮೇಲೆ ದೇವ್ರ ದರ್ಶನ ಮುಗಿಸಿದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದೇ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ. ಹಾಗೆ ನಾವು ಬಂದಿದ್ದು ಸಂಜೆ 4-5 ಗಂಟೆ ಆಗ್ಬಿಟ್ಟಿತ್ತಲ್ವ. ಜನ ಏನು ರಶ್ ಇರಲಿಲ್ಲ. ಏನಾದರೂ ರಥೋತ್ಸವ ನಡೆಯೋ ಟೈಮಲ್ಲಿ ಬಂದಿದ್ರೆ ಯಾವುದೇ ಕಾರಣಕ್ಕೂ ವೀಡಿಯೋಸ್ ಆಗಲಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಜನ ರಶ್ ಇರ್ತಾರೆ ನೋಡಿ. ಮೇಲ್ಗಡೆಯಿಂದ ಇದು ವ್ಯೂವ್ನ ತೆಗೆದಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೇ ಪಕ್ಕದಲ್ಲಿ ವಿಶ್ವಮಾನವ ಸ್ಕೂಲ್ ಕೂಡ ಇದೆ. ಕೇಳಿರ್ಬೋದು, ಇಲ್ಲಿ ಹತ್ರದಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ. ಆದಿಚುಂಚನಗಿರಿ ಟ್ರಸ್ಟ್ ಅವ್ರು ಸ್ಕೂಲದು. ಹಾಗೆಯೇ ಕೆಳಗಡೆ ಬಂದರೆ ಮರದ ತಾಳಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ. ಅಂದರೆ ದೇವರು ಅಲ್ಲೇ ಮೂಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು. ವೆಂಕಟೇಶ್ವರ ದೇವರ ಮೂರ್ತಿ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಮಂಗಳಾರತಿ ಎಲ್ಲ ತೊಗೊಂಡು ನಾವು ಬಂದ್ವಿ. ಮೇಲ್ಗಡೆ ಬಂದರೆ ಒಂದು ಹೆಣ್ಣು ದೇವ್ರ ದೇವಸ್ಥಾನ ಇದೆ. ಅಲ್ಲೂ ಅಷ್ಟೇ ಕಬ್ಬು ಮತ್ತು ಹೂವಿಂದ ಅಲಂಕಾರ ಮಾಡಿದರು. ಎಲ್ಲ ದೇವ್ರುಗಳ್ನು ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಜಾತ್ರೆ ರಥೋತ್ಸವ ಅಂದರೆ ಹಾಗೆ ಅಲ್ವಾ, ಎಷ್ಟು ಅಲಂಕಾರ ಮಾಡಿದರು
ದೇವ್ರನ್ನ ಅಂದರೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇತ್ತು. ಹಾಗೆಯೇ ದನಗಳ ಜಾತ್ರೆ ಸುಮಾರು ಒಂದು 10 ದಿನದಿಂದ ನಡೆದಿತ್ತು. ಇದು ಕೊನೆ ಅನಿಸುತ್ತೆ, ರಥೋತ್ಸವ ಮಾಡಿ ನೆಕ್ಸ್ಟು ಮುಗಿಸ್ತಾರೆ ಅಂತ ಅನಿಸುತ್ತೆ. ನಾವು ಅವತ್ತು ರಥೋತ್ಸವದ ದಿನವೇ ಬರೋಣ ಅಂತ ಹೇಳಿ ಬಂದಿದ್ದು. ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ದನದ ಜಾತ್ರೆ ಇದೆ, ನಾವು ಹೋಗಿ ಅಲ್ಲಿ ನೋಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು. ಕೊನೆಗೆ ಅವತ್ತು ಭಾನುವಾರ ಆಗಿದ್ದರಿಂದ ಎಲ್ಲರೂ ಹೋದ್ವಿ. ತುಂಬ ಚೆನ್ನಾಗಿ ಎಲ್ಲ ದೇವ್ರ ದರ್ಶನ ಕೂಡ ಆಯಿತು. ದೇವ್ರ ದರ್ಶನ ಮುಗಿಸ್ಕೊಂಡು ಇನ್ನೇನು ಜಾತ್ರೆನೂ ಎಲ್ಲ ಆಗಲೇ ಸಂಜೆ ಆಯ್ತಾ ಇತ್ತು. ದನಗಳೆಲ್ಲ ಮತ್ತೆ ನೋಡಿಕೊಂಡು ಎಲ್ಲರೂ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.